ಬೆಂಗಳೂರು ನಗರದ ಫ್ರೀಡಂ ಪಾರ್ಕ್ನಲ್ಲಿ ಇಂದು ಭಾರೀ ಜನಸಾಗರದ ನಡುವೆ ಮಹತ್ವದ ಪ್ರತಿಭಟನೆ ನಡೆಯಿತು. ಕರ್ನಾಟಕ ರಾಜ್ಯ ಬಲಗೈ ಜಾತಿಗಳ ಮಹಾ ಒಕ್ಕೂಟದ ವತಿಯಿಂದ ಒಳ ಮೀಸಲಾತಿ ವಿಚಾರದಲ್ಲಿ ಎಚ್.ಎನ್. ನಾಗಮೋಹನ್ ದಾಸ್ ಆಯೋಗ ನೀಡಿರುವ ಅವೈಜ್ಞಾನಿಕ ವರದಿಯನ್ನು ತಿರಸ್ಕರಿಸುವಂತೆ ಈ ಬೃಹತ್ ಹೋರಾಟ ಆಯೋಜಿಸಲಾಯಿತು. ಈ ಪ್ರತಿಭಟನೆಗೆ ಜ್ಞಾನ ಪ್ರಕಾಶ ಸ್ವಾಮಿಗಳ ನೇತೃತ್ವ ದೊರಕಿದ್ದು ಸಾವಿರಾರು ಜನರು ಭಾಗವಹಿಸಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಪ್ರತಿಭಟನಾಕಾರರು ಸರ್ಕಾರವು ನ್ಯಾಯಯುತ ನಿರ್ಧಾರ ತೆಗೆದುಕೊಳ್ಳಬೇಕು ಎಂದು ಘೋಷಣೆಗಳನ್ನು ಕೂಗಿ ಒತ್ತಾಯಿಸಿದರು. ಈ ಹೋರಾಟದಲ್ಲಿ ಗುರುಮಠಕಲ್ ಭಾಗದಿಂದ ದಲಿತ ಸಂಘರ್ಷ ಸಮಿತಿಯ ತಾಲೂಕು ಅಧ್ಯಕ್ಷ ಲಾಲಪ್ಪ ತಲ್ಲಾರಿ ನೇತೃತ್ವದಲ್ಲಿ ಒಂದು ಬಸ್ ಭರ್ತಿ ಜನರು ಭಾಗವಹಿಸಿದರು. ರಮೇಶ್, ಹಣಮಂತು, ಜಗನ್, ಭೀಮರಾಯ್, ಅಶೋಕ್, ಚನ್ನಪ್ಪ ಸೇರಿದಂತೆ ಹಲವರು ಈ ಪ್ರತಿಭಟನೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡರು. ಒಟ್ಟಾರೆ ಈ ಪ್ರತಿಭಟನೆ ಸಾಮಾಜಿಕ ನ್ಯಾಯಕ್ಕಾಗಿ ನಡೆಯುತ್ತಿರುವ ಹೋರಾಟಕ್ಕೆ ಮತ್ತೊಂದು ಬಲ ನೀಡಿದಂತೆ ಕಾಣಿಸಿಕೊಂಡಿತು.